Okay, in the earlier class I have discussed about torque on a rectangular loop and also circular loop, and another one is magnetic dipole moment of a revolving electron. Now let us come to the next concept is a suspended coil galvanometer or moving coil galvanometer, or one more name is called as BCG, ballistic galvanometer. ಇದನ್ನ ಇನ್ನೊಂದು ಹೆಸರು ಕರಿತೀವಿ, that is BCG ಅಂತಾನೂ ಕರಿತೀವಿ. BCG ಅಂತಂದ್ರೆ ಬ್ಯಾಲಿಸ್ಟಿಕ್ ಗೆಲ್ವಾಮೀಟರ್ ಅಂತ ಕರಿತೀವಿ, BCG ಅಂತ ಕರಿತೀವಿ. ಅದಾಯ್ತಾ? ಎಸ್, ನಿಮಗೆ ಸಸ್ಪೆಂಡೆಡ್ ಕಾಯಿಲ್ ಗೆಲ್ವಾಮೀಟರ್ ಅಂತಾನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಅಥವಾ ಮೂವಿಂಗ್ ಕಾಯಿಲ್ ಗೆಲ್ವಾಮೀಟರ್ ಅಂತ ಕರೀತಾರೆ. ಓಕೆ, ಎಸ್, ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಟಾರ್ಕ್ ಆನ್ ಎ ರೆಕ್ಟಾಂಗ್ಯುಲರ್ ಲೂಪ್. ಟಾರ್ಕ್ ಆನ್ ಎ ರೆಕ್ಟಾಂಗ್ಯುಲರ್ ಲೂಪ್ ಪ್ರಿನ್ಸಿಪಲ್ಸ್ ಮೇಲೆ ಈ ಡಿವೈಸ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಇಟ್ ಯೂಸ್ ಟು ಮೆಜರ್ ದಿ very low current in the order of 10 raised to minus 10. Look here, 10 raised to minus 10 ನ್ಯಾನೋ ಆಂಪಿಯರ್ ಗಿಂತನೂ ಕಡಿಮೆ ಕರೆಂಟ್ ಅನ್ನ ಮೆಜರ್ ಮಾಡೋದಕ್ಕೆ ಈ ಡಿವೈಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀವಿ. ಎಸ್, ಹಾಗಿದ್ರೆ ಈ ಡಿವೈಸ್ ಹೇಗಿರುತ್ತೆ, ನಮ್ಮ ಲ್ಯಾಬಲ್ಲಿ ಯೂಸ್ ಮಾಡ್ತೇವಾ ಏನು ಅಂತೇಳಿ? ಖಂಡಿತ ನಮ್ಮ ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ, ಆದರೆ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಡಿವೈಸ್. ಹಾಗಾಗಿ ಇದನ್ನ ಸ್ವಲ್ಪ ನಾವು ಮಾಡಿಫೈಡ್ ಮಾಡಿಕೊಂಡು ಪೋರ್ಟೇಬಲ್ ಆಗಿ ಮಾಡಿಕೊಂಡು ಈಸಿಯಾಗಿ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಇದನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ. ನಮ್ಮ ಲ್ಯಾಬಲ್ಲಿ ಇಂಥ ಗೆಲ್ವಾಮೀಟರ್ಸ್ಗಳು ಬಹಳಷ್ಟು ಇದಾವೆ. ಆದರೆ ಈ ಗೆಲ್ವಾಮೀಟರ್ ಇದೆಲ್ಲ, ಈಗ ನಾವು ಓದ್ತಕ್ಕಂಥ ಥಿಯರಿ ಇರ್ತಕ್ಕಂಥ ಗೆಲ್ವಾಮೀಟರ್ನ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಇದನ್ನ ನೋಡ್ತೀವಿ. ಎಸ್, ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಅಕ್ಯುರೇಟ್ ಮೆಜರ್ಮೆಂಟ್ ಆಫ್ ವೆರಿ ಲೋ ಕರೆಂಟ್ ಇನ್ ದ ಆರ್ಡರ್ ಆಫ್ 10 raised to minus 10. ನ್ಯಾನೋ ಆಂಪಿಯರ್ ಕರೆಂಟ್, ಕಡಿಮೆ ಕರೆಂಟ್ ಅನ್ನು ಮೆಜರ್ ಮಾಡ್ತೀವಿ. It is based on the principle of a current carrying conductor placed in a magnetic field experience a mechanical force. ಅದೇ ಹೇಳಿದ್ನಲ್ಲ, ಟಾರ್ಕ್ ಅನ್ ಎ ರೆಕ್ಟಾಂಗ್ಯುಲರ್ ಲೂಪ್ ಅಂತ ಹೇಳಿದ್ನಲ್ಲ, ಆ ಕಾನ್ಸೆಪ್ಟ್. ಡಿಸ್ಕ್ರಿಪ್ಷನ್: ಇಟ್ ಕನ್ಸಿಸ್ಟ್ ಆಫ್ ರೆಕ್ಟಾಂಗ್ಯುಲರ್ ಕಾಯಿಲ್ PQRS. ಇಲ್ಲಿ ಕಾಣ್ತಿದೆಯಲ್ವಾ, PQRS ಅಂತಕ್ಕಂಥ ಒಂದು ರೆಕ್ಟಾಂಗ್ಯುಲರ್ ಕಾಯಿಲು, ಅದರೊಳಗೆ ಒಂದು ಮೆಟಲ್ ಬ್ಲಾಕ್ ಇರುತ್ತೆ. ಮೇಡ್ ಅಪ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ಲೈಟ್ ನಾನ್ ಮ್ಯಾಗ್ನೆಟಿಕ್ ಫ್ರೇಮ್. ಎಸ್, ಇದು ಬರೀ ಒಂದು ಟರ್ನ್ ಮಾತ್ರ ನಿಮ್ ಕಣ್ಣಿಗೆ ಕಾಣ್ತಾ ಇದೆ. ಇಂಥ ನಂಬರ್ ಆಫ್ ಟರ್ನ್ಸ್ ಅನ್ನು ನಾವು ಇಲ್ಲಿ ಹಾಕಿರ್ತೀವಿ. ಇದು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಆಗಿರುತ್ತೆ. ಯಾವುದೋ ಒಳಗಡೆ ಇರ್ತಕ್ಕಂಥ ಬಾಕ್ಸ್ ಟೈಪ್ ಇದೆ, ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಆಗಿರುತ್ತೆ, ಫ್ರೇಮ್ ಆಗಿರುತ್ತೆ. ದ ಕಾಯಿಲ್ ಸಸ್ಪೆಂಡೆಡ್ ಬಿಟ್ವೀನ್ ದ ಕಾನ್ಕೇವ್ ಪೋಲ್ ಪೀಸಸ್ ಆಫ್ N and S of a powerful permanent magnet by means of a long thin phosphorus bronze ribbon. ಇದು ಬಹಳ ಇಂಪಾರ್ಟೆಂಟ್, ಫಾಸ್ಫರಸ್ ಬ್ರಾಂಜ್ ರಿಬ್ಬನ್ ಅಂತ ಹೇಳ್ತೀನಿ. The upper end of the ribbon is fixed to a torsion head TH and terminal T2. The lower end of the ribbon is soldered to the one end of the coil. A fine hair spring of phosphorus bronze is attached to the other end of the coil. The spring is connected to a terminal T1, the fixed on the base of a instrument. Okay, ಇದು ಮುಗಿಸ್ಬಿಡ್ತೀನಿ ಈಗ. ಎಸ್, ಇದಕ್ಕೆ PQRS ಅಂತಕ್ಕಂಥದ್ದು ಒಂದು ರೆಕ್ಟಾಂಗ್ಯುಲರ್ ಆಗಿರ್ತಕ್ಕಂಥ ಕಾಯಿಲು, is having a number of turns. This M is called as one mirror, concave mirror. Okay, then this is the torsion head. ಇದು torsion head ಇರುತ್ತೆ. ಕೆಳಗಡೆ ಏನಾಗಿರುತ್ತೆ ಅಂತಂದ್ರೆ ಒಂದು ಸ್ಪ್ರಿಂಗ್ ಟೈಪ್ ಇರುತ್ತೆ. ಈ ಸ್ಪ್ರಿಂಗ್ ಟೈಪ್ ಅನ್ನ ಫಾಸ್ಫರಸ್ ಬ್ರಾಂಜ್ ವೈರ್ ಇಂದ ಮಾಡಿರ್ತಕ್ಕಂಥ ಫಾಸ್ಫರಸ್ ಬ್ರಾಂಜ್ ರಿಬ್ಬನ್ ಅಂತ ಕರಿತೀವಿ. ಇದು ಫಾಸ್ಫರಸ್ ಬ್ರಾಂಜ್ ರಿಬ್ಬನ್ ಆಗಿರುತ್ತೆ, ಇದು ಫಾಸ್ಫರಸ್, ಮಧ್ಯೆ ಕಾಯಿಲ್ ಇರುತ್ತೆ. Then these two are the permanent magnets, N and S, concave shape. ಕಾನ್ಕೇವ್ ಶೇಪ್ ಅಲ್ಲಿ ಇರ್ತಕ್ಕಂಥ ಎರಡು ಪವರ್ಫುಲ್ ಮ್ಯಾಗ್ನೆಟ್ಸ್ ಅಂತ ತಗೊಂಡು ಅದ್ರ ಮಧ್ಯೆ ಈ ಕಾಯಿಲ್ ಅನ್ನ ಫಿಕ್ಸ್ ಮಾಡಿರ್ತೀವಿ. ಈ ಟಾರ್ಷನ್ ಹೆಡ್ ಇಂದ ತಂದ್ಬಿಟ್ಟು ಒಂದ್ ಎಂಡ್ ಕನೆಕ್ಟ್ T2 ಮಾಡ್ತೀವಿ, ಟರ್ಮಿನಲ್ T1 and T2 ಅಂದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ ಅಂತ ಅರ್ಥ. ಅರ್ಥ ಆಯ್ತಾ? ಅದನ್ನ ಕರೆಂಟ್ ಬರುತ್ತೆ ಅಂತ. ಎಸ್, ಹೀಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಇದನ್ನ ಕಾನ್ಕೇವ್ ಶೇಪ್ ಅಲ್ಲಿ ಯಾಕೆ ತಗೋಬೇಕು, ನಾನ್ ಮ್ಯಾಗ್ನೆಟಿಕ್ ಫ್ರೇಮ್ ಅನ್ನು ಯಾಕೆ ತಗೋಬೇಕು ಅಂತ ಮುಂದೆ ಹೇಳ್ತೀನಿ ನೋಡಿ. A soft iron cylinder is mounted inside the coil such that there is no contact between the cylinder of the coil. The cylinder intensifies the magnetic field. The concave poles provide a radial magnetic field in the gap between the pole pieces and the cylinder. For all position of the coil, its plane will be parallel to the field. A small concave mirror M of large radius of curvature is attached to the suspension ribbon close to the coil. Yes. ಹಿಂಗೆ ಕಾನ್ಕೇವ್ ಶೇಪ್ ಮಾಡಿರ್ತೀವಿ. ಇದು ಕಾಯಿಲ್, ಇದು ಕಾಣ್ತಲ್ಲ, ಇದು ಕಾಯಿಲ್ ಇದು. ಓಕೆ, ಅದ್ರ ಒಳಗಡೆ ಒಂದು ಮೆಟಲ್, ಯಾವ ಸಿಲಿಂಡರ್ ಟೈಪ್ ಮೆಟಲ್ ಅನ್ನ ಹಾಕಿರ್ತೀವಿ. ಯಾವ್ದನ್ನ? ಐರನ್ ಹಾಕಿರ್ತೀವಿ. ಯಾಕೆ? ಐರನ್ ಇಸ್ ಎ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಯಾಕೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಾನ್ಕೇವ್ ಶೇಪ್ ಯಾಕೆ ತಗೊಂಡಿದ್ರೆ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಾನ್ಸಂಟ್ರೇಟ್ ಆಗಲಿ ಅಂತ, ಅಂದ್ರೆ ಎಲ್ಲರೂ ಕಾಯಿಲ್ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತೀವಿ.
ಇಲ್ಲೊಂದು ಏನಾಗ್ಬಿಡುತ್ತೆ, ಹೀಗೆ ತಗೊಂಡ್ವಿ ಅಂತ ಅನ್ಕೋಣ, ಹೀಗೆ ತಗೊಂಡ್ವಿ ಮ್ಯಾಗ್ನೆಟ್ಸ್ಗಳನ್ನ ಅಂತಂದ್ರೆ ಏನಾಗುತ್ತೆ, ಇದು ಎನ್, ಇದು ಎಸ್. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡು ಹಿಂಗೆ ಹೊರಗಡೆ ಹೋಗ್ಬಿಡುತ್ತೆ. ಹಿಂಗೆ ಕಾನ್ಸಂಟ್ರೇಷನ್ ಆಫ್ ಅಂದ್ರೆ ಇಂಟೆನ್ಸಿಫೈ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಸಿಗಲ್ಲ, ಎಲ್ಲ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆಲ್ಲ ಇರುತ್ತೆ. ಹೌದಾ, ಆದ್ರೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಹೋಗ್ಬಿಡುತ್ತೆ. ಹೊರಗಡೆ ಹೋಗಬಾರ್ದು ಅಂತ ಏನ್ ಮಾಡಬೇಕು, ಇಲ್ಲಿ ಮಧ್ಯ ಒಂದು ಐರನ್ ಮಾಡಿರ್ತಕ್ಕಂಥ ಸಿಲಿಂಡರ್ನ ಇಟ್ಟಿರ್ತೀವಿ. ಅವಾಗೆಲ್ಲ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ ಅಂದ್ರೆ ಒಳಗೆ ಕಾನ್ಸಂಟ್ರೇಟ್ ಆಗುತ್ತೆ, ಇಲ್ಲಾಗಿದ್ರೆ ಕಾನ್ಸಂಟ್ರೇಟ್ ಆಗುತ್ತೆ. ಅಂದ್ರೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿ ಮೇಲೆ ಇಂಟರ್ಫೇಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ಕೊಂಡಿರ್ತೀವಿ. ಎಸ್, ಲೆಟ್ ಅಸ್ ಕಮ್ ಟು ಥಿಯರಿ ಆಫ್ ಮೂವಿಂಗ್ ಕಾಯಿಲ್ ಗೆಲಾಮೀಟರ್ ಅಂತ ಕರಿತೀವಿ. ಥಿಯರಿ ಏನ್ ಹೇಳುತ್ತೆ ಅಂತ, ಒಳಗಡೆ ರೆಕ್ಟಾಂಗ್ಯುಲರ್ ಕಾಯಿಲ್ PQRS ಇದೆ. ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಒಂದೇನಿದೆ, ಈ ಕಡೆ ಒಂದು ಕಾನ್ಕೇವ್ ಮಿರರ್ ಇದೆ ಅಂತ ಹೇಳಿದ್ದೀನಿ. ಹೀಗೆ ಒಂದು ಕಾನ್ಕೇವ್ ಮಿರರ್ ಈ ಕಡೆ ಇದೆ, ಅದರಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಒಂದು ಹೀಗೆ ಕಾನ್ಕೇವ್ ಮಿರರ್ ಇದೆ. ಗೊತ್ತಾಗುತ್ತಲ್ವಾ, ಕಾನ್ಕೇವ್ ಶೇಪ್ ಇರ್ತಕ್ಕಂಥ ಮ್ಯಾಗ್ನೆಟ್ಸ್ ಇದೆ ಅಂತ ಅರ್ಥ. ಇನ್ನು ಬರ್ದಿಲ್ಲ ಅಷ್ಟೇ, ಥಿಯರಿ ಬರೆಯೋಕೆ ಬೇಕಾಗಲ್ಲ ಅಂತ ಬರ್ಕೊಂಡಿಲ್ಲ. ಹೀಗಿದೆ, ಇದು ಎನ್, ಇದು ಎಸ್. ಗೊತ್ತಾಯ್ತಾ? ಇಲ್ಲಿ ಮೇಲೆ ಮಿರರ್ ಎಲ್ಲ ಇದೆ, ಅದೆಲ್ಲ ಇಲ್ಲ ಡಿಸ್ಕಸ್ ಮಾಡೋಣ. ಲೆಟ್ ಕರೆಂಟ್ I amperes flows through the coil PQRS as shown in the figure. ಕರೆಂಟ್ ಹಿಂಗ್ ಮೇಲೆ ಹಿಡಿದ ಟಾರ್ಷನ್ ಹೆಡ್ ಅಂತ ಕರ್ಕೊಂಡ್ರೆ ಟಾರ್ಷನ್ ಹೆಡ್ ಇಂದ ಕರೆಂಟ್ ಬರುತ್ತೆ, ಬಂದ್ಬಿಟ್ಟು PQRS ಮೂಲಕ ಕರೆಂಟ್ ಹಿಂಗ್ ಫ್ಲೋ ಆಗುತ್ತೆ. ತೋರಿಸಿಲ್ಲ, ಹಿಂಗ್ ಕರೆಂಟ್ ಬಂದು ಹೀಗೆ ಬಂದು ಮತ್ತೆ ಈ ಕಾಯಿಲಲ್ಲಿ ಹಿಂಗೆ ಸುತ್ತ ನಂಬರ್ ಆಫ್ ಟರ್ಮ್ಸ್ ಇರುತ್ತಲ್ವಾ, ಸುತ್ತ ಕೊನೆ ಎಂಡ್ ಆಗಿ ಹಿಂಗೆ ಹೋಗುತ್ತೆ. ಇಲ್ಲಿ ಎಂಟರ್ ಆಗುತ್ತೆ ಕರೆಂಟ್. ಲೆಟ್ L be the length of the coil. L is the length of the coil, B is the breadth of the coil. ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ನಾವು ಹಿಂದಿನ ಕಾನ್ಸೆಪ್ಟ್ ಅಲ್ಲಿ. ದಿಸ್ ಇಸ್ L into B ಮಾಡಿದ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್. ಏನು ಕಾಯಿಲ್ ಇದೆಯಲ್ಲ, ಕಾಯಿಲಿಗೆ ಏರಿಯಾ ಸಿಗುತ್ತೆ ನಮಗೆ. ದ ಏರಿಯಾ ಇಸ್ ದ ರೆಕ್ಟಾಂಗ್ಯುಲರ್. ಲೆಟ್ B the flux density of the magnetic field in which the coil rotates. ಎಸ್, ಇಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, B ಇದು ಕಾನ್ಕೇವ್ ಶೇಪ್ ಅಲ್ಲಿ ಮಾಡಿದೀವಿ ಅಂದ್ವಲ್ಲ, ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್. ಈಚ್ ಆಫ್ ದ ವರ್ಟಿಕಲ್ ಸೈಡ್ಸ್ PQ and RS of the coil experience a force. ಈ PQ ಮತ್ತೆ RS ಮಾತ್ರ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, QR ಮತ್ತೆ PS ಮಾಡಲ್ಲ. ಯಾಕೆ? QR ಮತ್ತೆ PS ಹೋಗ್ತಕ್ಕಂಥ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪ್ಯಾರಲ್ ಆಗಿದ್ದೇನಾಗುತ್ತೆ, θ is equal to 0 ಆಗೋದ್ರಿಂದ sin 0 is equal to 0 ಆಗೋದ್ರಿಂದ F is equal to ಮೆಕ್ಯಾನಿಕಲ್ ಫೋರ್ಸ್ ಇಸ್ 0 ಅಂತ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. PQ ಮತ್ತೆ RS ಏನಾಗಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ದೆನ್ θ is equal to 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಇಂದ, ದಟ್ ಈಸ್ F is equal to NBIL ಅಂತ ಬಂತು. ಇದು ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ. ವೇರ್ ಇನ್ ದ ನಂಬರ್ ಆಫ್ ಟರ್ನ್ಸ್, ಅವಾಗ n ಅನ್ನು ಸೇರಿಸ್ಕೊಂಡಿದ್ದೀವಿ. ಎಸ್, ದ ಹಾರಿಜಾಂಟಲ್ ಸೈಡ್ಸ್ QR and PS do not experience a force since they parallel to the field. ಆಯ್ತಲ್ವಾ? The direction of the force PQ as given by Fleming's left-hand rule is perpendicular to the plane of the coil and away from it. The force of RS is perpendicular to the plane of the coil and into it. The two parallel forces being equal and opposite constitute a couple. ಗೊತ್ತಲ್ಲ, ಹಿಂದಿನ ಕ್ಲಾಸಲ್ಲಿ ನೋಡಿದಿರಿ. ಇದರಲ್ಲಿ ಕರೆಂಟ್ ಹೋಗ್ಬೇಕಾದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, ಕರೆಂಟ್ ಹಿಂಗ್ ಫ್ಲೋ ಆಗ್ತಾ ಇದೆ, ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಿಂಗೆ ಅರ್ಥ ಆಯ್ತು ಹೇಳ್ತಿದ್ರು. ಹಿಂಗ್ ತಗೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಹಿಂಗ್ ಫ್ಲೋ ಆಗ್ತಿದೆ, ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕರೆಕ್ಟಾ? ಇದರಲ್ಲಿ ಹಿಂಗ್ ಕರೆಂಟ್ ಹೋಗ್ಬೇಕಾದ್ರೆ ಈ ಕಡೆ ಎಕ್ಸ್ಪೀರಿಯನ್ಸ್ ಆದ್ರೆ, ಈ ಕಡೆ ಕರೆಂಟ್ ಹೋಗ್ಬೇಕಾದ್ರೆ ಈ ಕಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕರೆಕ್ಟಾ? ಇವೆರಡು ಆಪೋಸಿಟ್ ಆಗಿ ಇರ್ತವೆ ಮತ್ತೆ ಈಕ್ವಲ್ ಮ್ಯಾಗ್ನೆಟಿಕ್, ಯಾಕಂದ್ರೆ ಸೇಮ್ ಕರೆಂಟ್ ಫ್ಲೋ ಆಗೋದ್ರಿಂದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಕರೆಂಟ್ ಇರೋದ್ರಿಂದ ಫೋರ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಈಕ್ವಲ್ ಫೋರ್ಸಸ್ ಆಕ್ಟಿಂಗ್ ಇನ್ ಆಪೋಸಿಟ್ ಇಸ್ ಕಾಲ್ಡ್ ಆಸ್ ಎ ಕಪಲ್ ಆರ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂತ ಕರಿತೀವಿ. ಹೌದಾ? ಎರಡು ಫೋರ್ಸಸ್ ಆಕ್ಟ್ ಆಗುತ್ತೆ. ಎರಡು ಫೋರ್ಸ್ ಆಗ್ತದಾಗ ಏನಾಗುತ್ತೆ, ನಾವು ನೋಡಿದ್ರೆ ಹಿಂದಿನ ಕ್ಲಾಸ್ ಹೇಳಿದ್ವಿ, ಒಂದು ಫೋರ್ಸ್ ಈ ಕಡೆ ಆಕ್ಟ್ ಆಗೋದು, ಒಂದು ಫೋರ್ಸ್ ಈ ಕಡೆ ಆಕ್ಟ್ ಆದಾಗ ಆಗುತ್ತೆ, ಆಟೋಮೆಟಿಕಲಿ ದಿಸ್ ಕಾಯಿಲ್ ಇಸ್ ರೊಟೇಟೆಡ್. ಹೌದಾ? ಎಸ್, ಹಾಗಿದ್ರೆ ಇಲ್ಲೇನಾಗುತ್ತೆ, ಟಾರ್ಕ್ ಕಂಪ್ಯೂಟ್ ಆಗುತ್ತೆ. ಅದನ್ನ ಬರ್ಕೊಂಡಿದ್ದೀವಿ. ಹೌದಾ? ದಟ್ ಈಸ್ ಕಾಲ್ಡ್ ಆಸ್ ಡಿಫ್ಲೆಕ್ಟಿಂಗ್ ಕಪಲ್. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಡಿಫ್ಲೆಕ್ಟಿಂಗ್ ಕಪಲ್. ಆ ಟಾರ್ಕ್ ಅನ್ನು ನಾವೇನ್ ಕರ್ಕೊಂಡಿದೀವಿ, ಇಲ್ಲಿ ಏನ್ ಕರ್ಕೊಳ್ತೀವಿ ಅಂದ್ರೆ ಅಲ್ಲಿ ಟಾರ್ಕ್ ಅಂತ ಕರ್ಕೊಂಡಿದೀವಿ, ಇಲ್ಲಿ ಅದನ್ನ ಡಿಫ್ಲೆಕ್ಟಿಂಗ್ ಕಪಲ್ ಅಂತ ಕರ್ಕೊಳ್ಳೋದು CD. ಅಲ್ಲಿಗೆ ಟಾರ್ಕ್ ಇಸ್ ಈಕ್ವಲ್ ಟು ಏನು, ಫೋರ್ಸ್ ಇಂಟು ಮೊಮೆಂಟ್ ಆಫ್ ದ ಕಪಲ್, ಮೊಮೆಂಟ್ ಆಫ್ ದ ಆರ್ಮ್ ಮತ್ತು ಮೊಮೆಂಟ್ ಆಫ್ ದ ಕಪಲ್ ಅಂತ ಕರಿತೀವಿ. ಅದನ್ನೇ ಡಿಫ್ಲೆಕ್ಟಿಂಗ್ ಕಪಲ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಆರ್ಮ್ ಆಫ್ ದ ಕಪಲ್ ಅಂತ ಬರ್ಕೊಂಡಿದೀವಿ. ದೇರ್ಫೋರ್ ದ ಫೋರ್ಸ್ ಈಸ್ NBIL. ಆಕ್ಚುಲಿ ಇದು ಫೋರ್ಸ್ ಇಸ್ ಈಕ್ವಲ್ ಟು ಏನು, NBIL ಇಂಟು ಮೊಮೆಂಟ್ ಆಫ್ ದ ಕಪಲ್ ಏನಾಗಿದೆ, ಪರ್ಪೆಂಡಿಕ್ಯುಲರ್, ದಟ್ ಈಸ್ L ಇಂಟು B.
ಎಲ್ ಇಂಟು ಬಿ ಏನಾಗುತ್ತೆ ಏರಿಯಾ ಬರುತ್ತೆ. ಅದನ್ನೇ ಟಾರ್ಕ್ ಈಸ್ ಈಕ್ವಲ್ ಟು NBIA. ಆ ಟಾರ್ಕ್ ಅನ್ನೇ ನಾವು ಹಿಂದೆ ಟಾರ್ಕ್ ಅಂತ ಬರ್ಕೊಂಡಿದ್ವಿ, ಈಗ ಅದನ್ನ ಡಿಫ್ಲೆಕ್ಟಿಂಗ್ ಕಪಲ್ CD ಅಂತ ಬರ್ಕೊಳ್ತೀವಿ. CD ಈಸ್ ಈಕ್ವಲ್ ಟು NBA ಅಂದ್ರೆ ಇಲ್ಲಿ ಇದು ತಿರುಗುತ್ತೆ ಅಂತ ಆಯ್ತು, ಟರ್ನ್ ಆಗುತ್ತೆ ಹಿಂಗೆ ಅಂತ ಆಯ್ತು, ಅದು ಟಾರ್ಕ್ ಆಯ್ತು. ಎಸ್, ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ. The deflecting couple twist the lower end of the ribbon. This twist introduces the another couple. Since the phosphorus bronze ribbon possesses elasticity, the tendency of this couple is to oppose the rotation of the coil about the ribbon. Hence, this couple is known as a restoring couple. Yes, ಬನ್ನಿ ಈಗ ಇಲ್ಲಿ ಒಂದು ಫಾಸ್ಫರಸ್ ಬ್ರಾನ್ಸ್ ವೈರ್ ಹಾಕಿದೀವಿ ಅಂತ ಹೇಳಿ, ಇಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಯಾವಾಗ ಈ ಫೋರ್ಸ್ ಇಂದ ಇದು ಹಿಂಗೆ ತಿರುಗುತ್ತೋ, ಈ ಫಾಸ್ಫರಸ್ ಬ್ರಾನ್ಸ್ ವೈರ್ ಕೆಳಗಡೆ ಏನಿದೆಯಲ್ಲ, ಫಾಸ್ಫರಸ್ ಬ್ರಾನ್ಸ್ ವೈರ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ಇರುತ್ತೆ. ಈ ಫಾಸ್ಫರಸ್ ಬ್ರಾನ್ಸ್ ವೈರ್ನ ಯಾಕೆ ಯೂಸ್ ಮಾಡ್ತೀವಿ, ಕಾಪರ್ ಯೂಸ್ ಮಾಡಕ್ ಬರ್ತಿರ್ಲಿಲ್ವಾ? ಈ ಫಾಸ್ಫರಸ್ ಬ್ರಾನ್ಸ್ ವೈರ್ಗೆ ಎರಡು ಪ್ರಾಪರ್ಟಿ ಇದೆ. ಒಂದು ಎಲಾಸ್ಟಿಸಿಟಿ ಪ್ರಾಪರ್ಟಿ ಇದೆ, ಇನ್ನೊಂದು ಕಂಡಕ್ಟಿವಿಟಿ ಪ್ರಾಪರ್ಟಿ ಇದೆ. ಎಲಾಸ್ಟಿಸಿಟಿ ಪ್ರಾಪರ್ಟಿ ಮತ್ತು ಇನ್ನೊಂದು ಕಂಡಕ್ಟಿವಿಟಿ ಪ್ರಾಪರ್ಟಿ. ಎಲಾಸ್ಟಿಸಿಟಿ ಪ್ರಾಪರ್ಟಿ ಮಾಡುತ್ತೆ, ಎಲಾಸ್ಟಿಸಿಟಿ ಏನಂತ ಇದ್ವಿ ನಾವು, ಅದೊಂದು ಫೋರ್ಸ್ ಇದೆ, ರಿಸ್ಟೋರಿಂಗ್ ಫೋರ್ಸ್ ಅಂತ ಕರಿತೇವೆ. ಹೌದಾ, ರಬ್ಬರ್ ಮೈನ್ ಜಗ್ಗಿದೆ ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ. ಯಾಕೆ? ಅದಕ್ಕೆ ರಿಸ್ಟೋರಿಂಗ್ ಫೋರ್ಸ್ ಆಕ್ಟ್ ಮಾಡುತ್ತೆ. ಅಂದ್ರೆ ಈ ಫಾಸ್ಫರಸ್ ಬ್ರಾಂಜು ಕರೆಂಟ್ ಅನ್ನು ಪಾಸ್ ಮಾಡುತ್ತೆ, ಕಂಡಕ್ಟಿವಿಟಿನೂ ಆಗುತ್ತೆ, ಜೊತೆಗೆ ಎಲಾಸ್ಟಿಸಿಟಿ ಪ್ರಾಪರ್ಟಿನೂ ಎಕ್ಸಿಕ್ಯೂಟ್ ಮಾಡುತ್ತೆ. ಅದೇ ಕಾಪರ್ ಹಾಕೊಂಡಿದ್ರೆ ಏನಾಗ್ತಿತ್ತು, ಕೆಳಗೆ ಕಾಪರ್ ಹಾಕೊಂಡಿದ್ರೆ ಕಂಡಕ್ಟಿವಿಟಿ ಆಗ್ತಿತ್ತು, ಅದು ಎಲಾಸ್ಟಿಸಿಟಿ ಪ್ರಾಪರ್ಟಿ ಬರ್ತಿರ್ಲಿಲ್ಲ, ಕಡಿಮೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರ್ತಕ್ಕಂಥ ಕಾಪರ್. ಅದಕ್ಕೆ ಫಾಸ್ಫರಸ್ ಬ್ರಾನ್ಸ್ ವೈರ್ ಹಾಕಿದ್ವಿ. ಈ ಡಿಫ್ಲೆಕ್ಟಿಂಗ್ ಕಪಲ್ ಈ ಕಡೆ ಒಂದು ಫೋರ್ಸ್ ಈ ಕಡೆ ಒಂದು ಫೋರ್ಸ್ ಆಗ್ತದೆ, ಹಿಂಗೆ ತಿರುಗುತ್ತಲ್ವಾ ಇದು, ಆ ಫಾಸ್ಫರಸ್ ಬ್ರಾನ್ಸ್ ವೈರಿಗೆ ರಿಬ್ಬನಿಗೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಏನ್ ಮಾಡುತ್ತೆ, ಮತ್ತೆ ವಾಪಸ್ ತಿರುಗಿಸುತ್ತೆ. ಎಲಾಸ್ಟಿಸಿಟಿ ಪ್ರಾಪರ್ಟಿ. ಈಗ ಡಿಫ್ಲೆಕ್ಟಿಂಗ್ ಕಪಲ್ ಅಂದ್ರೆ ಡಿಫಾರ್ಮಿಂಗ್ ಫೋರ್ಸ್ ಅಂತ ಕರಿತೀವಿ. ಡಿಫಾರ್ಮಿಂಗ್ ಫೋರ್ಸ್ ಹಿಂಗೆ ಆಕ್ಟ್ ಆದ್ರೆ ರಿಸ್ಟೋರಿಂಗ್ ಫೋರ್ಸ್ ಏನ್ ಮಾಡುತ್ತೆ, ಅದು ಫಾಸ್ಫರಸ್ ಬ್ರಾನ್ಸ್ ವೈರ್ ಬಿಕಾಸ್ ಡ್ಯೂ ಟು ಎಲಾಸ್ಟಿಸಿಟಿ ಏನ್ ಮಾಡುತ್ತೆ ಅಂದ್ರೆ ವಾಪಸ್ ತರುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಹಾಗಿದ್ರೆ ಇದು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅದು ರಿಸ್ಟೋರಿಂಗ್ ಫೋರ್ಸ್. ಡಿಫ್ಲೆಕ್ಟಿಂಗ್ ಕಪಲ್ ಅಂತ ನಾವು ಎಷ್ಟು ಆಕ್ಟ್ ಮಾಡುತ್ತೋ ರಿಸ್ಟೋರಿಂಗ್ ಕಪಲ್ ಅಷ್ಟೇ ಆಕ್ಟ್ ಆಗುತ್ತೆ, ಮತ್ತೆ ಅವು ಸ್ಟಡಿ ಬರುತ್ತೆ. ಅಂದ್ರೆ ಡಿಫ್ಲೆಕ್ಟಿಂಗ್ ಕಪಲ್ ಈಸ್ ಈಕ್ವಲ್ ಟು ರಿಸ್ಟೋರಿಂಗ್ ಕಪಲ್ ಅಂತ ಕರಿಬೋದಾ? ಎಸ್. ಹಾಗಿದ್ರೆ ಆ ರಿಸ್ಟೋರಿಂಗ್ ಕಪಲ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಲುಕ್ ಹಿಯರ್, ದಟ್ ಈಸ್ ಕಾಲ್ಡ್ ಆಸ್ ರಿಸ್ಟೋರಿಂಗ್ ಕಪಲ್ ಡ್ಯೂ ಟು ಎಲಾಸ್ಟಿಸಿಟಿ ಪ್ರಾಪರ್ಟಿ ಆಫ್ ದ ಫಾಸ್ಫರಸ್ ಬ್ರಾನ್ಸ್ ವೈರ್. ಫಾಸ್ಫರಸ್ ಬ್ರಾನ್ಸ್ ಅಂತಕ್ಕಂಥದ್ದು ಇದಕ್ಕೆ ಎರಡು ಪ್ರಾಪರ್ಟಿ ಇದೆ, ಒಂದು ಎಲಾಸ್ಟಿಸಿಟಿ, ಇನ್ನೊಂದು ಕಂಡಕ್ಟಿವಿಟಿ. ಅಂದ್ರೆ ಕರೆಂಟ್ ಅನ್ನು ಪಾಸ್ ಆಗುತ್ತೆ, ಜೊತೆಗೆ ರಬ್ಬರ್ ತರನು ಬಿಹೇವ್ ಮಾಡುತ್ತೆ. ಅದಕ್ಕೆ ಅದನ್ನ ಹಾಕೊಂಡಿದ್ದೀವಿ. ಅದೇನ್ ಮಾಡುತ್ತೆ, ಹಿಂಗ್ ತಿರುಗಿರ್ತಕ್ಕಂಥ ಮತ್ತೆ ವಾಪಸ್ ತಗೊಂಡ್ಬರುತ್ತೆ. ಅದಕ್ಕೆ ರಿಸ್ಟೋರಿಂಗ್ ಕಪಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಲ್ಲಿ ಡಿಫ್ಲೆಕ್ಟಿಂಗ್ ಕಪಲ್ ಅಂತ ಇಲ್ಲಿ ಬರ್ಕೊಂಡ್ರೆ ಅದನ್ನೇ ಬರ್ಕೊಡ್ತೀವಿ. ಅದಕ್ಕೆ ಈಕ್ವಲ್ ಆಗಿ ಏನ್ ಮಾಡುತ್ತೆ ಅಂದ್ರೆ ವಾಪಸ್ ತಗೊಂಡ್ಬರೋದಕ್ಕೆ ಅದನ್ನ ರಿಸ್ಟೋರಿಂಗ್ ಕಪಲ್ ಅಂತ ಕರಿತೀವಿ. Due to torsion, as the deflection of the coil increases, the moment of restoring couple also increases. Deflecting couple ಜಾಸ್ತಿ ಆಯ್ತಂದ್ರೆ ರಿಸ್ಟೋರಿಂಗ್ ಕಪಲ್ ಜಾಸ್ತಿ ಆಗುತ್ತೆ, ಡಿಫ್ಲೆಕ್ಟಿಂಗ್ ಕಪಲ್ ಕಡಿಮೆ ಆದ್ರೆ ರಿಸ್ಟೋರಿಂಗ್ ಕಪಲ್ ಕಡಿಮೆ ಇರುತ್ತೆ. ಅಂದ್ರೆ ಅವೆರಡು ಈಕ್ವಲ್. ಇಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಟ್ವಿಸ್ಟ್ ಆರ್ ಡಿಫ್ಲೆಕ್ಷನ್ ಆಫ್ ದ ಕಾಯಿಲ್. ಎಸ್, ಇದು ಬರುತ್ತೆ ಈಗ. ಎಸ್ ಅಂದ್ರೆ ರಿಸ್ಟೋರಿಂಗ್ ಕಪಲ್ ನ CT ಅಂತ ಕರಿತೀವಿ. CT is directly proportional to the angle of twist. ಆಂಗಲ್ ಆಫ್ ಟ್ವಿಸ್ಟ್ ಅಂತಂದ್ರೆ ಹೀಗಿದೆ, ಥೀಟಾ ಅಂತಂದ್ರೆ ಹೀಗಿದೆ ಇದು ಅಂತಂದ್ರೆ ಇದು ಹಿಂಗೆ ತಿರುಗ್ತು, ಇಷ್ಟು ಆಂಗಲ್ ತಿರುಗ್ತು ಅಂತ ಅರ್ಥ. ಮತ್ತೆ ವಾಪಸ್ ಎಷ್ಟು ತಗೊಂಡ್ಬರುತ್ತೆ ಅಂದ್ರೆ ಎಷ್ಟು ತಿರುಗುತ್ತೆ, ಆಂಗಲ್ ಆಫ್ ಟ್ವಿಸ್ಟ್ ಹೀಗಿದ್ದು ಹಿಂಗೆ ತಿರುಗ್ತಲ್ವಾ, ಇಷ್ಟು ಆಂಗಲ್ ಬಂತಲ್ಲ, ಹೀಗಿದ್ದು ಹೀಗ್ತಿದ್ದು ಎಷ್ಟು ಆಂಗಲ್ ಬಂತಲ್ವಾ, ಇಷ್ಟು ಆಂಗಲ್ಗೆ ಆ ರಿಸ್ಟೋರಿಂಗ್ ಕಪಲ್ ಮತ್ತೆ ವಾಪಸ್ ತಗೊಂಡ್ಬರುತ್ತೆ. ಅಂದ್ರೆ ದ ರಿಸ್ಟೋರಿಂಗ್ ಕಪಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಆಂಗಲ್ ಆಫ್ ಟ್ವಿಸ್ಟ್. ಎಷ್ಟು ಟ್ವಿಸ್ಟ್ ಆಗುತ್ತೆ ಅನ್ನೋದ್ರ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಥೀಟಾ. ದೆನ್ ಹ್ಯಾವ್ ಟು ರೈಟ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಈಸ್ C. CT is called as restoring couple is equal to C into theta ಅಂತ ಬರೀತೀವಿ. Theta is the deflection of the coil. Therefore, the torsional couple CT directly proportional to theta ಅಂತ ಬರ್ಕೊಂಡ್ವಿ. Then C is a constant. It is called as moment of restoring couple per unit twist. C ಅಂದ್ರೆ ಏನಪ್ಪಾ ಅಂತಂದ್ರೆ small c ಅಂತಂದ್ರೆ ಏನಪ್ಪಾ ಅಂದ್ರೆ moment of the restoring couple per unit twist. 1 radian ಅಥವಾ suspension ಅಂತ ಬರೀತೀವಿ. This is called as moment of restoring couple per unit twist. Restoring couple per unit twist is the proportionality constant name. Yes. ಹಾಗಿದ್ರೆ ಎರಡು ಈಕ್ವಿಲಿಬ್ರಿಯಂ ಆಗಿದೆ ಅಂದ್ರೆ ಡಿಫ್ಲೆಕ್ಟಿಂಗ್ ಕಪಲ್ ಎಷ್ಟಿರುತ್ತೋ ರಿಸ್ಟೋರಿಂಗ್ ಕಪಲ್ ಅಷ್ಟಿದೆ ಅಂದ್ರೆ CD is equal to CT ಅಂತ ಬರೀತೀವಿ. CD is equal to ಏನು, NBIA ಡಿಫ್ಲೆಕ್ಟಿಂಗ್ ಕಪಲ್ is equal to CT ಅಂದ್ರೆ ಏನು, C theta. I is equal to NB
ಎನ್ ಬಿ ಎನ ಈ ಕಡೆ ತಗೊಂಬರೋಣ. ಹೌದಾ, ಹಿಂಗ್ ಬರ್ಕೊಂಡಿದ್ದೇವಲ್ವಾ, ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಹೌದಾ, ಸಿ ಟೀಟಾ ಡಿವೈಡ್ ಬೈ ಎನ್ ಬಿ ಎ ಬರುತ್ತೆ. ಅದನ್ನೇ ಹೇಗೆ ಬರಿತೀವಿ ಅಂದ್ರೆ ಸಿ ಡಿವೈಡ್ ಬೈ ಎನ್ ಬಿ ಎ ಕಾನ್ಸ್ಟೆಂಟ್. ಯಾಕೆ, ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಕಾನ್ಸ್ಟೆಂಟ್, ನಂಬರ್ ಆಫ್ ಟರ್ನ್ಸ್ ಕಾನ್ಸ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್, ಅದ್ರ ಪಾಸ್ ಮಾಡ್ತಕ್ಕಂಥ ಏರಿಯಾನು ಕಾನ್ಸ್ಟೆಂಟ್, ನಾಟ್ ಕರೆಂಟ್, ಏರಿಯಾನು ಕಾನ್ಸ್ಟೆಂಟ್. ಹಾಗಿದ್ರೆ ಕರೆಂಟ್ ಏನಾಯ್ತಾಗಿದ್ರೆ ಐ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಎನ್ ಬಿ ಎ. ಇದನ್ನ ಸ್ಮಾಲ್ ಎನ್ ಮಾಡ್ಕೊಂಬೋಣ. ಅಲ್ಲಿ ಏನ್ ಬರ್ಕೊಂಡಿದ್ವಿ ಮೇಲೆ ಸ್ಮಾಲ್ ಎನ್ ಕ್ಯಾಪಿಟಲ್ ಎನ್ ಬರ್ಕೊಂಡಿದ್ವಿ, ಸ್ಮಾಲ್ ಎನ್. ಓಕೆ, ಸ್ಮಾಲ್ ಎನ್ ಬರ್ಕೊಂಡು ಚೇಂಜ್ ಮಾಡೋಣ. ಎನ್ ಬಿ ಎ ಸಿ ಡಿವೈಡ್ ಬೈ ಎನ್ ಬಿ ಎ ಕಾನ್ಸ್ಟೆಂಟ್, ದೆನ್ ಡಿಟ್ ಥೀಟಾ. therefore I is equal to C divided by NBA is called as K. K is equal to C divided by NBA. This is called as reduction factor ಅಂತ ಕರಿತೀವಿ. ಇದನ್ನ ನಾವು ಕಾನ್ಸ್ಟೆಂಟ್ ಏನ್ ಕರಿತೀವಿ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಎ ಗಿವನ್ ಕ್ಯಾಲೋಮೀಟರ್ ಅಥವಾ K is called as reduction factor ಅಂತ ಕರಿತೀವಿ. ಓಕೆ, therefore I is equal to K theta ಅಂದ್ರೆ K is a constant. ಇವು ನಾಲ್ಕು ಟರ್ಮ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ I directly proportional to theta. ಅಂದ್ರೆ ಇದು ಹೀಗಿರ್ತಕ್ಕಂಥ ಕಾಯಿಲು ಹೀಗೆ ತಿರುಗುತ್ತೆ ಅಂತ ಆದ್ರೆ ಈ ಆಂಗಲ್ ಆಫ್ ಟ್ವಿಸ್ಟ್ ಏನಿದೆಯಲ್ಲ, ಹಿಂಗೆ ಏನ್ ಟ್ವಿಸ್ಟ್ ಆಗ್ತಿದೆಯಲ್ಲ, ಎಷ್ಟು ಆಂಗಲ್ ಟ್ವಿಸ್ಟ್ ಆಗ್ತಿದೆಯಲ್ಲ, ಇದು ಯಾವ್ದು ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಇದ್ರಲ್ಲಿ ಹೇಳ್ತಕ್ಕಂಥ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಜಾಸ್ತಿ ಟ್ವಿಸ್ಟ್ ಆಯ್ತಾ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ, ಕಡಿಮೆ ಟ್ವಿಸ್ಟ್ ಆಯ್ತಾ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಅರ್ಥ. I directly proportional to theta. The deflection of the coil theta is measured using lamp and scale alignment. Yes, ಇದು ಹೈಯರ್ ಸ್ಟಡೀಸ್ ಅಲ್ಲಿ ನೋಡ್ತೀವಿ ನೀವು. ಹೇಗಿರುತ್ತೆ ಅಂತಂದ್ರೆ ಒಂದು ಟೇಬಲ್ ಮೇಲೆ ಗೋಡೆ ಪಕ್ಕದಲ್ಲಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೇಬಲ್ ಮೇಲೆ ಗೋಡೆ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಈ ಮೂವಿಂಗ್ ಕಾಲ್ ಗೆಲ್ಲಾಮೀಟರ್ ಇಟ್ಟಿರ್ತೀವಿ. ಅಲ್ಲಿಂದ 1 ಮೀಟರ್ ದೂರದಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ ಒಂದು ಕೋಲ್ ಇರುತ್ತೆ. ಆ ಕೋಲಿಗೆ ಸ್ಟ್ಯಾಂಡಿಗೆ ಏನ್ ಮಾಡಿರ್ತೀವಿ ಅಂತಂದ್ರೆ ಹೀಗೆ ಒಂದು ಸ್ಕೇಲ್ ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆಯ್ತಾ, ಅಲ್ಲಿ ಮೂವಿಂಗ್ ಕಾಲ್ ಗೆಲ್ಲಾಮೀಟರ್ ಇರುತ್ತೆ. ಆ ಮೂವಿಂಗ್ ಕಾಲ್ ಗೆಲ್ಲಾಮೀಟರ್ ಅಲ್ಲಿ ಕಾನ್ಕೇವ್ ಮಿರರ್ ಇರುತ್ತೆ. ಹೀಗೆ ಲ್ಯಾಂಪ್ ಅಂಡ್ ಸ್ಕೇಲ್ ಅಂತ ಕರಿತೀವಿ. ಇಲ್ಲಿ ಹಿಂಗೆ ಇಟ್ಕೊಂಡಿರ್ತೀವಿ. ಅರ್ಥ ಆಯ್ತು ಹೇಳ್ತಿರೋದು. ಇಲ್ಲಿಂದ ಒಂದು ಬಲ್ಬ್ ಅನ್ನ ಲೈಟ್ ನ ಲ್ಯಾಂಪ್ ಹಾಕೊಂಡಿರ್ತೀವಿ, ಅಂದ್ರೆ ಒಂದು ಬಲ್ಬ್ ಅನ್ನು ಹಾಕೊಂಡಿರ್ತೀವಿ, ಒಂದು ಸಪರೇಟ್ ಬಲ್ಬ್. ಆ ಬಲ್ಬ್ ಏನ್ ಮಾಡ್ತೀವಿ ಅಂದ್ರೆ ಬೆಳಕನ್ನ ಕಾನ್ಕೇವ್ ಮಿರರ್ ಮೇಲೆ ಬೀಳಂಗೆ ಮಾಡಿರ್ತೀವಿ. ಕಾನ್ಕೇವ್ ಮಿರರ್ ಏನಾಗುತ್ತೆ, ಬೆಳಕಾದ್ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಕಾನ್ಕೇವ್ ಮಿರರ್ ಹಂಗೆ ಇರುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡಿರ್ತಕ್ಕಂಥ ಇಮೇಜ್ ಇಲ್ಲಿ ಕಾಣ್ತಾ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ಆ ಕಾಯಿಲ್ ಟರ್ನ್ ಆಗುತ್ತೆ, ಮೂವಿಂಗ್ ಕಾಯಿಲ್ ಟರ್ನ್ ಆಗುತ್ತೆ, ಮಿರರ್ ಟರ್ನ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಈ ಕಾಯಿಲ್ ಟರ್ನ್ ಆದ ತಕ್ಷಣ ಈ ಮಿರರ್ ಏನಾಗುತ್ತೆ ಅಂತಂದ್ರೆ ಹೀಗೆ ಟರ್ನ್ ಆಗುತ್ತೆ. ಕಾಯಿಲ್ ಟರ್ನ್ ಆದಾಗ ಅದು ಟರ್ನ್ ಆಗುತ್ತೆ. ಅಟ್ಯಾಚ್ ಆಗಿದೆಯಲ್ವಾ ಆ ರೆಕ್ಟಾಂಗ್ಯುಲರ್ ಕಾಯಿಲ್ಗೆ. ಇದೇ ರೆಕ್ಟಾಂಗ್ಯುಲರ್ ಕಾಯಿಲ್ ಅಂತಂದ್ರೆ ಈ ರೆಕ್ಟಾಂಗ್ಯುಲರ್ ಕಾಯಿಲ್ಗೆ ಮೇಲ್ ಕಾನ್ಕೇವ್ ಮಿರರ್ ಇರುತ್ತೆ. ಕಾನ್ಕೇವ್ ಮಿರರ್ ಏನಾಗುತ್ತೆ, ಇದು ತಿರುಗಿದಾಗ ಆ ಕಾನ್ಕೇವ್ ಮಿರರ್ ಏನಾಗುತ್ತೆ, ಹಿಂಗೆ ತಿರುಗುತ್ತೆ. ಕಾನ್ಕೇವ್ ಮಿರರ್ ಹಂಗೆ ತಿರುಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲೇನು ಇಮೇಜ್ ಕಾಣಿಸುತ್ತಲ್ಲ, ಅದು ಈ ಸ್ಕೇಲ್ ಮೇಲೆ ಈ ಕಡೆ ಮೂವ್ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಇಲ್ಲಿ ಪಕ್ಕದಲ್ಲಿ ಲ್ಯಾಂಪ್ ಇಟ್ಕೊಂಡಿರ್ತೀವಿ, ಅದನ್ನ ಕಾನ್ಕೇವ್ ಮಿರರ್ ಮೇಲೆ ಬೆಳಕಲ್ಲಿ ಇನ್ಸಿಡೆಂಟ್ ಮಾಡ್ತೀವಿ, ಅದು ರಿಫ್ಲೆಕ್ಟ್ ಆಗಿ ಇದ್ಮೇಲೆ ಕಾಣ್ತಾ ಇರುತ್ತೆ. ಇದಕ್ಕೆ ಸ್ಕೇಲ್ ಅಂತ ಕರಿತೀವಿ. ಇಲ್ಲಿ ಪಕ್ಕದಲ್ಲಿ ಲ್ಯಾಂಪ್ ಇಟ್ಕೊಂಡಿರ್ತೀವಿ, ಇದಕ್ಕೆ ಲ್ಯಾಂಪ್ ಅಂಡ್ ಸ್ಕೇಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಹೈಯರ್ ಸ್ಟಡೀಸ್ ಅಲ್ಲಿ ಇದನ್ನ ನೀವು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತೀವಿ. PUC ಲೆವೆಲ್ ಅಲ್ಲಿ ಈ ಕಾನ್ಸೆಪ್ಟ್ ಮಾಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಲ್ಯಾಂಪ್ ಅಂಡ್ ಸ್ಕೇಲ್ ಅರೇಂಜ್ಮೆಂಟ್ ಯೂಸ್ ಮಾಡ್ಬಿಟ್ಟು ಅದು ಹಿಂಗೆ ಮೂವ್ ಆಗುತ್ತಲ್ಲ, ಅದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಥೀಟಾವನ್ನ ಮೆಜರ್ ಮಾಡ್ತೀವಿ. Theta increases, the current also increases. Theta decreases, the current also decreases. ನೋಡಿ ಎಷ್ಟು ಚೆನ್ನಾಗಿದೆ. Current is directly proportional to the angle of twist ಅಥವಾ ಡಿಫ್ಲೆಕ್ಟಿಂಗ್ ಆಂಗಲ್. ಡಿಫ್ಲೆಕ್ಟಿಂಗ್ ಆಂಗಲ್ಗೂ ಕರೆಂಟ್ಗೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅರ್ಥಾಯ್ತು ಹೇಳ್ತಿರೋದು. ಕರೆಂಟ್ ಇಂದ ಡಿಫ್ಲೆಕ್ಟಿಂಗ್ ಆಂಗಲ್ ಬರುತ್ತೆ. ಓಕೆ, ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗೆಲ್ವಾಮೀಟರ್. ಈ ಗೆಲ್ವಾಮೀಟರ್ ಸೆನ್ಸಿಟಿವಿಟಿ, ಕರೆಂಟ್ ಸೆನ್ಸಿಟಿವಿಟಿ. If the galvanometer can give large deflection for a small current, ಯಾಕೆ ನಿಮ್ಗೆ ಮೊದಲೇ ಗೊತ್ತಿದೆ, ಮೈಕ್ರೋ ಆಂಪ್ಸ್ ನ್ಯಾನೋಗಿಂತಲೂ ಕಡಿಮೆ ಕರೆಂಟ್ ಇದ್ರಲ್ಲಿ ಫ್ಲೋ ಆಗುತ್ತೆ. ಸ್ಮಾಲ್ ಕರೆಂಟ್ ಕೊಟ್ಟಾಗ ಲಾರ್ಜ್ ಡಿಫ್ಲೆಕ್ಷನ್ ಆಗ್ತಿದೆ ಅಂತಂದ್ರೆ ಆ ಡಿವೈಸ್ ತುಂಬಾ ಸೆನ್ಸಿಟಿವಿಟಿ ಆಗಿದೆ ಅಂತ ಹೇಳ್ಬೋದಲ್ವಾ. ಈಗ ನಾವು ಹೇಳ್ತಲ್ಲ ಬಹಳ ಸೆನ್ಸಿಟಿವ್ ಇದೆ ನಾವು ಅಂತ ಹೇಳ್ತೀವಿ. ಒಂದು ಸಣ್ಣ ಮಾತು ನಾವೇನು ಅನ್ಬಿಡೋಣ, ಆ ಮನಸ್ಸು ಹೆಚ್ಕೊಂಡ್ಬಿಡ್ತಾನೆ, ಬೇಜಾರು ಮಾಡ್ಕೊಂಡ್ಬಿಡ್ತಾನೆ, ಅಂದ್ರೆ ಬಹಳ ಸೆನ್ಸಿಟಿವ್ ಇದೆ. ಹಾಗೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಕೊಡ್ತೀವಿ, ಲಾರ್ಜ್ ಡಿಫ್ಲೆಕ್ಷನ್ಸ್ ಅನ್ನು ತೋರಿಸುತ್ತೆ. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಕರೆಂಟ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಸೆನ್ಸಿಟಿವಿಟಿ. ದ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗೆಲ್ವಾಮೀಟರ್ ಈಸ್ ದ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. Deflection per unit current is called as current sensitivity. Deflection per unit current.
SI unit of current sensitivity is rad per ampere. So by deflection ಅಂದ್ರೆ theta, per current ಅಂದ್ರೆ I, theta by I, theta unit ಏನು rad, current unit ಏನು ampere, ಅಲ್ಲಿಗೆ ಬರೀಬಹುದು rad per ampere ಅಂತ ಬರೀಬಹುದಾ? ಎಸ್. ಹಾಗಿದ್ರೆ ಬನ್ನಿ ಈಗ ಮೇಲ್ ಎಕ್ಸ್ಪ್ರೆಷನ್ I is equal to C divided by NBA into theta. ಅದನ್ನೇ ಬರ್ಕೊಂಡು I is equal to C divided by NBA into theta. theta ಅಲ್ಲೇ ಇಡೋಣ, I ಈ ಕಡೆ ತಗೊಂಬರೋಣ, ಜಸ್ಟ್ have to take cross multiplication. ಏನಾಗತ್ತೆ ಅವಾಗ theta ಅಲ್ಲೇ ಇರಲಿ, I ಈ ಕಡೆ ತಗೊಂಬರೋಣ, theta by I ಆಯ್ತು. ಇದನ್ನ ಈ ಕಡೆ ತಗೊಂಡೋಗೋಣ, ಅವಾಗ ಏನಾಗುತ್ತೆ NBA divided by C ಆಗುತ್ತೆ. NBA divided by C, theta by I is deflection per current, that's called current sensitivity. That is equal to NBA divided by C. N means number of turns in the rectangular coil, B is the applied magnetic field, A is the area of the rectangular coil, C is the inner day. Inner day merely restoring couple per unit twist. Kantidiya? Yes, C anta bari. It can be increased by haga theta by there is the deflection per current anna hang increase ಮಾಡ್ತೀವಿ. Increasing the number of turns in the coil, ಯಾಕೆ n directly proportional to this one. ಹಾಗಾಗಿ n ಇನ್ಕ್ರೀಸ್ ಮಾಡಿದ್ರೆ ಆಗುತ್ತೆ, b ಇನ್ಕ್ರೀಸ್ ಮಾಡಿದ್ರೆ ಆಗುತ್ತೆ, ಏರಿಯಾ ಆಫ್ ರೆಕ್ಟಾಂಗಲ್ ಕಾಯಿಲ್ ಇನ್ಕ್ರೀಸ್ ಮಾಡಿದ್ರು ಆಗುತ್ತೆ, c ಏನಾಗಿರಬೇಕು ಕಡಿಮೆ ಇರಬೇಕು ಅಂತ ಹೇಳಿ. ಇನ್ಕ್ರೀಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ಆಫ್ ದ ಕಾಯಿಲ್, ಡಿಕ್ರೀಸ್ ದ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್. c ಕಡಿಮೆ ಮಾಡಬೇಕು, n b ಅನ್ನ ಜಾಸ್ತಿ ಮಾಡಿದ್ರೆ ಅವು ಆಟೋಮೆಟಿಕ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇದು ಕರೆಂಟ್ ಸೆನ್ಸಿಟಿವ್. ಲಾರ್ಜ್ ಡಿಫ್ಲೆಕ್ಷನ್ ಫಾರ್ ಸ್ಮಾಲ್ ಕರೆಂಟ್ ಅಥವಾ ಡಿಫ್ಲೆಕ್ಷನ್ ಫಾರ್ ಯೂನಿಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಸೆನ್ಸಿಟಿವಿಟಿ. ಇನ್ನು ವೋಲ್ಟೇಜ್ ಸೆನ್ಸಿಟಿವಿಟಿ ಬರೋಣ. ದ ವೋಲ್ಟೇಜ್ ಸೆನ್ಸಿಟಿವಿಟಿ ಆಫ್ ಗ್ಯಾಲೋಮೀಟರ್ ಇಸ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಡಿಫ್ಲೆಕ್ಷನ್ ಪರ್ ಕರೆಂಟ್, ಯೂನಿಟ್ ಕರೆಂಟ್, ಕರೆಂಟ್ ಸೆನ್ಸಿಟಿವಿಟಿ. ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದ್ರೆ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಎಸ್. ಥೀಟಾ ಇಸ್ ಈಕ್ವಲ್ ಟು NBA ಡಿವೈಡ್ ಬೈ C ಇಂಟು I. ಕರೆಕ್ಟಾ? ಇಲ್ಲಿ ಇದೇ ಬರ್ಕೊಂಡು ಥೀಟಾ ಇಸ್ ಈಕ್ವಲ್ ಟು ಇದಕ್ಕೆ ತಗೊಂಬನ್ನಿ, ಏನಾಗತ್ತೆ ಅವಾಗ ಥೀಟಾ ಈಸ್ ಈಕ್ವಲ್ ಟು ಬಂದ್ರೆ NBA ಡಿವೈಡ್ ಬೈ C ಇಂಟು I ಬರುತ್ತೆ. ಕರೆಕ್ಟಾ? ಈಗ ನಾವು ಮಾಡ್ಬೇಕಾಗಿದ್ದೇನೋ ಡಿಫ್ಲೆಕ್ಷನ್ ಪರ್ ವೋಲ್ಟೇಜ್ ಅನ್ನು ಮಾಡ್ಬೇಕಾಗಿರೋದು. ಥೀಟಾ ಇದು V ಈಸ್ ಈಕ್ವಲ್ ಟು NBA ಡಿವೈಡ್ ಬೈ C ಇಂಟು I by V ಅಂತ ಬರ್ಕೊಂಡೆ. I by V ಅಂದೇನು ಮಲ್ಟಿಪ್ಲೈ ಡಿವೈಡ್ ಬೈ ಡಿವೈಡ್ ಬೈ V ಆನ್ ಬೋತ್ ಸೈಡ್, ಡಿವೈಡ್ ಬೈ V ಆನ್ ಬೋತ್ ಸೈಡ್, ಎರಡು ಕಡೆ ಡಿವೈಡ್ ಬೈ V ಬರ್ಕೊಂಡೆ. theta by V is equal to NBA divided by C. I by V is equal to 1 by R. ಯಾಕೆ? ಓಮ್ಸ್ ಲಾ. V is equal to IR. ಓಕೆನಾ? R ಗೆ ತಗೊಂಬನ್ನಿ, V ಗೆ ತಗೊಂಡೋಗಿ ಏನಾಗತ್ತೆ ಅವಾಗ 1 by R is equal to I by V ಆಗುತ್ತೆ. ಕರೆಕ್ಟಾ? I by V ಆಗುತ್ತೆ. I by V is equal to 1 by R ಅಂತ ಬರ್ತೀವಿ. This is the expression for voltage sensitivity. ಅಂದ್ರೆ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಥೀಟಾ ಬೈ ವಿ ದಟ್ ಈಸ್ 1 by ಈ ತರ ಎಕ್ಸ್ಪ್ರೆಷನ್ ಬರುತ್ತೆ. ಎಸ್. ಅಡ್ವಾಂಟೇಜ್ ಆಫ್ ಸಸ್ಪೆಂಡೆಡ್ ಕಾಯಿಲ್ ಗ್ಯಾಲೋಮೀಟರ್ ಆರ್ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್, MCC ಅಥವಾ SCC ಅಂತ ಕರಿತೀವಿ. ಸಸ್ಪೆಂಡೆಡ್ ಕಾಯಿಲ್ ಗ್ಯಾಲೋಮೀಟರ್ ಅಡ್ವಾಂಟೇಜಸ್ ಏನು? ಇಟ್ ಈಸ್ ವೆರಿ ಸೆನ್ಸಿಟಿವ್ ವಿಚ್ ಕ್ಯಾನ್ ಬಿ ಯೂಸ್ ಟು ಮೆಜರ್ ಕರೆಂಟ್ ಆಸ್ ಲೋ ಆಫ್ 10 to -10 amps. ಇದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಕರೆಂಟ್ ಅನ್ನು ಮೆಜರ್ ಮಾಡಬಹುದು. The flux density of magnetic field between the pole pieces is very high. ಗೊತ್ತಲ್ಲ ಯಾಕೆ ಹೆಂಗ್ ಮಾಡ್ಕೊಂಡಿದ್ವಿ? ಕಾನ್ಕೇವ್ ಮಿರರ್ ಇರುತ್ತೆ, ಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ, ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟ್ರಿ ಕಾನ್ಸಂಟ್ರೇಟ್ ಆಗುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ಹೊರಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಆಕ್ಟ್ ಮಾಡಲ್ಲ, ಕಾಯಿಲ್ ಮೇಲೆ ಮಾಡುತ್ತೆ, ಬರೀ ಹೊರಗಡೆ ಮಾತ್ರ. ಅದಕ್ಕೆ ಹೆನ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಅರ್ತ್ ಫೀಲ್ಡ್ ವಿಲ್ ನಾಟ್ ಆಲ್ಟರ್ ದ ಡಿಫ್ಲೆಕ್ಷನ್ ಆಫ್ ದ ಕಾಯಿಲ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಫೆಕ್ಟ್ ಆಗಲ್ಲ. It does not require any setting with respect to the magnetic meridian. It can be used in any position. ಅರ್ತ್ ಯಾಕೆ? ಅರ್ತ್ ಇಸ್ ಅ ಮ್ಯಾಗ್ನೆಟ್. ಅರ್ತಿಗೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಇದೆ. ಕೆಲವು ಇನ್ಸ್ಟ್ರೂಮೆಂಟ್ ಹೆಂಗಾಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಅಂತ ಬರ್ತದೆ, ನಮ್ಮ ಲ್ಯಾಬ್ ಅಲ್ಲಿ ಇರುತ್ತೆ ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಅಂತ, TG ಅಂತ ಕರಿತೀವಿ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ನಾರ್ತ್ ಟು ಸೌತ್ ಅದನ್ನ ಇಟ್ಟು ಸೆಟ್ ಮಾಡಬೇಕು. ಇದು ಹಂಗಲ್ಲ. ಯಾಕೆ? ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಎಫೆಕ್ಟೇ ಮಾಡಲ್ಲ, ಅರ್ತ್ ಫೀಲ್ಡ್ ಏನು ಎಫೆಕ್ಟ್ ಮಾಡಲ್ಲ ಅಂತ ಹೆಂಗ್ ಬೇಕಾದ್ರೆ ಇಡ್ಬೋದು. ನಾರ್ತ್ ಗೆ 2, ಸೌತ್ ಗೆ 2, ಲೆಫ್ಟ್ ಗೆ 2, ರೈಟ್ ಗೆ 2, ಈಸ್ಟ್ ಗೆ 2, ವೆಸ್ಟ್ ಗೆ 2, ಎಲ್ಲಿ ಬೇಕಾದ್ರೂ ಇಡ್ಬೋದು. ಅದಕ್ಕೆ ಇನಿಷಿಯಲ್ ಅಡ್ಜಸ್ಟ್ಮೆಂಟ್ಸ್ ಯಾವುದು ಇರಲ್ಲ. The deflection of the coil is directly proportional to the current flowing through it, either to theta. Hence, a uniformly spaced scale can be used to measure the current. As a result of accuracy, measurement is uniform throughout scale. Yes. ಅಂದ್ರೆ
ಐ ಡೈರೆಕ್ಟ್ಲಿ ಪೋಸ್ಟ್ ಥೀಟಾ ಆಗಿರೋದ್ರಿಂದ ನಮ್ಗೆ ಸಮಸ್ಯೆನೇ ಇಲ್ಲ. ಥೀಟಾ ಜಾಸ್ತಿ ಆಯ್ತಾ ಐ ಜಾಸ್ತಿ ಆಗುತ್ತೆ, ಥೀಟಾ ಕಡಿಮೆ ಆಯ್ತಾ ಐನು ಕಡಿಮೆ ಆಗುತ್ತೆ. ನಾವು ಥೀಟಾ ಮೆಜರ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಆದ್ರೆ ಅದೇ ಟ್ಯಾಂಜೆಂಟ್ ಗೆಲ್ವಾಮೀಟರ್ ಹೋದ್ರೆ ಏನಾಗ ಗೊತ್ತಾ, ಟ್ಯಾಂಜೆಂಟ್ ಗೆಲ್ವಾಮೀಟರ್ ಇನ್ನೊಂದು ಡಿವೈಸ್ ಇದೆ, ಐ ಡೈರೆಕ್ಟ್ಲಿ ಪೋರ್ಷನಲ್ ಟು ಟ್ಯಾನ್ ಥೀಟಾ ಅಂತ ಕರೀತೀವಿ. ಅದಕ್ಕೆ ಟ್ಯಾಂಜೆಂಟ್ ಗೆಲ್ವಾಮೀಟರ್ ಅಂತ ಕರೆಯೋದು. ಆ ಗೆಲ್ವಾಮೀಟರ್ ಏನಾಗುತ್ತೆ ಗೊತ್ತಾ, ಟ್ಯಾನ್ ವೇಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಕಷ್ಟ ಆಗುತ್ತೆ ಮೆಜರ್ ಮಾಡೋಕ್ಕೆ, ಇಲ್ಲಿ ಸುಲಭ ಮೆಜರ್ ಮಾಡಬಹುದು. ಎಸ್, ಲೆಟ್ ಅಸ್ ಕಮ್ ಟು ಡಿಸ್ಅಡ್ವಾಂಟೇಜಸ್. ಬಹಳ ಡಿಸ್ಅಡ್ವಾಂಟೇಜ್ ಇದೆ ಅದ್ರ ಮೇಲೆ. ಇಟ್ ಈಸ್ ನಾಟ್ ಪೋರ್ಟಬಲ್ ಬಿಕಾಸ್ ಆಫ್ ದ ಡೆಲಿಕೇಟ್ ಸಸ್ಪೆನ್ಷನ್ ಯೂಸ್. ಆ ಫಾಸ್ಫರಸ್ ಬಾಂಡ್ಸ್ ವೈರ್ ಅಂತ ಹೇಳಿದ್ನಲ್ಲ, ತುಂಬಾ ಡೆಲಿಕೇಟ್ ಇರುತ್ತೆ. ಎಷ್ಟು ಡೆಲಿಕೇಟ್ ಇರುತ್ತೆ ಅಂದ್ರೆ ಥಿಕ್ನೆಸ್ ನಿಮ್ಗೆ ಹೇಳಿದಷ್ಟು ಇರುತ್ತೆ. ತುಂಬಾ ಡೆಲಿಕೇಟ್. ಒಂಚೂರು ಜಾಸ್ತಿ ಕರೆಂಟ್ ಕೊಟ್ರೆ ಸಡನ್ ತಿರ್ಕೊಂಡ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಬಹಳ ಡೆಲಿಕೇಟ್ ಆಗಿರುತ್ತೆ. ದ ಕರೆಂಟ್ ಈಸ್ ನಾಟ್ ರೀಡ್ ಡೈರೆಕ್ಟ್ಲಿ. ಕರೆಂಟ್ ಡೈರೆಕ್ಟ್ ರೀಡ್ ಮಾಡಕ್ಕಲ್ಲ, ಯಾಕಂದ್ರೆ ಥೀಟಾ ಮೆಜರ್ ಮಾಡ್ಕೋಬೇಕಲ್ಲ, ಡೈರೆಕ್ಟ್ ಮಾಡಲ್ಲ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಫ್ಟರ್ ಮೆಜರಿಂಗ್ ದ ಡಿಫ್ಲೆಕ್ಷನ್ ಅಂತ ಕರೆಕ್ಟಾ. Measurement of theta using a lamp and scale arrangement is cumbersome. How? Too much difficult. Lamp and scale arrangement ಮಾಡ್ಕೊಂಡು, ಇಲ್ಲಿ ಲ್ಯಾಂಪ್ ಸ್ಕೇಲ್ ಇಟ್ಕೊಂಡು ಅದಕ್ಕೆ ಮಿರರ್ ಫೋಕಸ್ ಮಾಡಿ ಆ ಲೈಟ್ ಸೆಟ್ ಮಾಡ್ಕೊಂಡು ಕರೆಂಟ್ ಪಾಸ್ ಮಾಡಿ ಬಹಳ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಸಿಸ್ಟಮ್. ಹಾಗಾಗಿ ಇದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ತೀವಿ. ಎಸ್, ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನನ್ನ ಪರ್ಸನಲ್ ಲೈಫ್ ಸ್ಟೋರಿ ನಿಮ್ಗೆ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳ. ಯಾಕೆ ಅಂತಂದರೆ, ಇವತ್ತು ನಾನೇನಾದರೂ ಫಿಸಿಕ್ಸ್ ಲೆಕ್ಚರ್ ಆಗಿ ಇವತ್ತು ನಿಮ್ಗೆ ಪಾಠ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಈ ಮೂವಿಂಗ್ ಕಾಲ್ ಗೆಲ್ವಾಮೀಟರ್. ಫೈನಲ್ ಇಯರ್ BSc ಈ ಮೂವಿಂಗ್ ಕಾಲ್ ಗೆಲ್ವಾಮೀಟರ್ ಎಕ್ಸ್ಪೆರಿಮೆಂಟ್ ಬರುತ್ತೆ. ಬಹಳ ಕಷ್ಟ ಎಕ್ಸ್ಪೆರಿಮೆಂಟ್, ಏನು ಎಡಮಾತೇ ಇಲ್ಲ. ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಎಕ್ಸ್ಪೆರಿಮೆಂಟ್. ದೇವ್ರು ಬೆಳ್ಕೊಂತಿರ್ತೀವಿ ಈ ಎಕ್ಸ್ಪೆರಿಮೆಂಟ್ ಬರಬಾರ್ದಪ್ಪ ಎಕ್ಸಾಮಲ್ಲಿ ಅಂತೇಳಿ. ಆದ ಗ್ರಾಚಾರ ಕೆಟ್ಟು ನಾನು ಫೈನಲ್ ಇಯರ್ BSc ಇರ್ಬೇಕಾದ್ರೆ ಈ ಎಕ್ಸ್ಪೆರಿಮೆಂಟೇ ಬಂದ್ಬಿಡ್ತು. ಬರೀ ಎಕ್ಸ್ಪೆರಿಮೆಂಟ್ ಬಂದಿದ್ದು ಗೊತ್ತಾದ ಸಾಕು ಮೈಯೆಲ್ಲ ಬೆದರೋದು, ಸ್ವೆಟಿಂಗ್ ಆಗೋಗಿದೆ, ಅಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸರಿ, ಇದನ್ನ ನಮ್ಮ HOD ಭಾಳ ಸ್ಟ್ರಿಕ್ಟ್ ಇದ್ರು. ಅವ್ರೇನು ಮಾಡಿದ್ರು, ನೋಡೋ ಇದನ್ನ ಸೆಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಸ್ವಿಚ್ನ ಆನ್ ಮಾಡಬಾರ್ದು, ಸರ್ಕ್ಯೂಟ್ನ ಆನ್ ಮಾಡಬಾರ್ದು, ನಾನು ಬಂದು ಚೆಕ್ ಮಾಡ್ತೀನಿ, ಆಮೇಲೆ ನೀವು ಇದನ್ನ ಆನ್ ಮಾಡಬೇಕು, ರೆಡಿ ತಗೋಬೇಕು. ಓಕೆ ಸರ್. ನಿಮಗೆ ಹುಡುಗ ಬುದ್ಧಿ, ಸರ್ಕ್ಯೂಟ್ ಎಲ್ಲ ಕನೆಕ್ಷನ್ಸ್ ಕೊಟ್ಟೆ, ಎಲ್ಲ ಆಯಿತು, ಸ್ವಿಚ್ ಆನ್ ಮಾಡಿಬಿಟ್ಟೆ. ಹೈ ಕರೆಂಟ್ ಹೋಗ್ಬಿಟ್ಟು ಆ ಮೂವಿಂಗ್ ಕಾಲ್ ತಿರ್ಕೊಂಡ್ಬಿಡ್ತೀನಿ, ಟಾರ್ಚ್ ಅಂಡ್ ರಿಬ್ಬನ್ ತಿರ್ಕೊಂಡ್ಬಿಡ್ತು, ಮುಗಿದೋಯ್ತು, ಏನೂ ಮಾಡಕ್ ಬರಲ್ಲ. ಅವ್ರು ಹೇಳ್ಬಿಟ್ಟಿದ್ರು ಫಸ್ಟೇನೆ, ನೀನೇನಾದರೂ ಸಸ್ಪೆನ್ಷನ್ ಏನಾದರೂ ಹಾಳು ಮಾಡಿದೆ ಅಂತಂದರೆ, ರೊಟೇಟ್ ಮಾಡಿದಿ ಅಥವಾ ಏನಾದರೂ ಅದನ್ನು ಡಿವೈಸ್ ಹಾಳು ಮಾಡಿದೆ ಅಂತಂದರೆ ನಿನಗೆ 0 ಮಾರ್ಕ್ಸ್ ಕೊಡ್ತೀನಿ ಅಂತ ಮೊದಲೇ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು, ಅದಾಗ ಎರಡು ಮಾತೇ ಇಲ್ಲ. ಆಮೇಲೆ ಏನು ಮಾಡೋಕ್ಕಾಗಲಿಲ್ಲ, ಭಾಳ ಭಯಪಟ್ಕೊಂಡೆ. ಅಟೆಂಡರ್ಸ್ ಕರೆದೆ, ಸೆಟ್ ಮಾಡಿಕೊಡಿ ಅಂತ, ಯಾರೂ ಬರಲಿಲ್ಲ, ಎಕ್ಸಾಮಲ್ಲಿ ಯಾರೂ ಬರಲಿಲ್ಲ. ಸರಿ ಬಿಡು ಅಂತ ಸುಮ್ಮನೆ ನಿಂತ್ಕೊಂಡೆ. ಅದು ಡಾರ್ಕ್ ರೂಮಲ್ಲಿ ಇರ್ತೀವಿ ಎಕ್ಸ್ಪೆರಿಮೆಂಟ್, ಯಾಕೆ ಲೈಟ್ ಬೇಕಲ್ಲ, ಲ್ಯಾಂಪ್ ಅಂಡ್ ಸ್ಕೇಲ್ ಮಾಡ್ಕೊಂಡ್ರೆ ಬೆಳಕು ನಮ್ಮ ಕಣ್ಣಿಗೆ ಕಾಣಬೇಕು, ಅದಕ್ಕೆ ಡಾರ್ಕ್ ರೂಮ್ ಮಾಡ್ಕೊಂಡಿರ್ತೀವಿ, ಈ ರೂಮೇ ಡಾರ್ಕ್ ಮಾಡ್ಕೊಂಡಿರ್ತೀವಿ. ಎಲ್ಲ ಸೆಟ್ ಮಾಡಿದ್ವಿ, ಬಂದರು ನಮ್ಮ HOD ಬಂದರು, ಎಲ್ಲ ಸರ್ಕ್ಯೂಟ್ ಹಿಂಗೆ ನೋಡಿದ್ವಿ, ಸರ್ಕ್ಯೂಟ್ ಸರಿಯಾಗಿತ್ತು. ಏನು ಮಾಡಿಬಿಟ್ರು, ಮೂವಿಂಗ್ ಕಾಲ್ ಗೆಲ್ವಾಮೀಟರ್ ನೋಡಲಿಲ್ಲ, ಅದು ಆಲ್ರೆಡಿ ತಿರ್ಕೊಂಡ್ಬಿಟ್ಟಿತ್ತು, ಆಲ್ರೆಡಿ ಹಾಳಾಗೋಗ್ಬಿಟ್ಟಿತ್ತು. ಅರ್ಥಾಯ್ತಾ? ಬಂದರೆ ಏನು ಮಾಡಿದ್ರು, ಪ್ಲಕ್ಕಿ ಹಾಕ್ಬಿಟ್ಟು ಹಾಕಿದ ಮೇಲೆ ಹಿಂಗೆ ನೋಡಿ ಅದು ಹಿಂಗೆ ತಿರ್ಕೊಂಡ್ಬಿಟ್ಟಿತ್ತು. ಓ, ಗೆಲ್ವಾಮೀಟರ್ ಹಾಳಾಗೋಯ್ತು ಅಂತ ಅನ್ಕೊಂಡು, ಯಾರೋ ಅವ್ರು ಪ್ಲಕ್ಕಿ ಹಾಕಿದ್ದೆ ಗೆಲ್ವಾಮೀಟರ್ ಹಾಳಾಯಿತು ಅಂತ ಅವ್ರು ಅನ್ಕೊಂಡ್ಬಿಟ್ರು. ಏನು ಮಾಡಕ್ ಬರಲ್ಲ, ಎಕ್ಸ್ಪೆರಿಮೆಂಟ್ ಮುಗಿದೇ ಹೋಯ್ತಲ್ಲ. ಈಗ ಅದು ಬಹಳ ಹೊತ್ತಿಗೆ ಟ್ರೈ ಮಾಡಿದ್ರು, ಸರಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಿಡು, ಆ ಎಕ್ಸ್ಪೆರಿಮೆಂಟ್ ಬೇಡ, ಬಾಯಿಲಿಂದ ರೀಡಿಂಗ್ಸ್ ಕೊಟ್ಟು ಕ್ಯಾಲ್ಕುಲೇಷನ್ಸ್ ಮಾಡಿ ವೈವಾ ಹೇಳು ಅಂತ ಎಲ್ಲ ಹೇಳಿದೆ, ಮಾಡಿದೆ. ಇದು 100 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಾವು ಮಾಡುವಾಗ, 100 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್, 200 ಮಾರ್ಕ್ಸಿಗೆ ಥಿಯರಿ. ಫಿಸಿಕ್ಸ್ 300 ಮಾರ್ಕ್ಸಿಗೆ ಓದಬೇಕಾಗಿತ್ತು, ಅಲ್ಲ ಇವು ಹಂಗೆ ಓದ್ತಾರೆ. ಅವಾಗ ಏನು ಮಾಡೋದು, ಸರಿ ಅಂತ ವೈವಾ ಹೇಳಿದೆ, ಎಲ್ಲ ಆಯಿತು. 97 ಮಾರ್ಕ್ಸ್ ಬಂತು ಪ್ರಾಕ್ಟಿಕಲ್ಸ್. ಅದಕ್ಕೆ MSc ಸೀಟ್ ಸಿಕ್ತು. ಆಮೇಲೆ ಫಿಸಿಕ್ಸ್ ಲೆಕ್ಚರ್ ಆಗಿ ಈ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಅಕಸ್ಮಾತ್ ಅವತ್ತೇನಾದರೂ ಅವರು ನಾನೇ ತಪ್ಪು ಮಾಡಿಅಂತ ಗೊತ್ತಾಗಿದ್ರೆ ಖಂಡಿತ ನನಗೆ 97 ಮಾರ್ಕ್ಸ್ ಕೊಡ್ತಿರ್ಲಿಲ್ಲ, 0 ಮಾರ್ಕ್ಸ್ ಕೊಡ್ತಿದ್ರು. ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಫಿಸಿಕ್ಸಲ್ಲಿ ಕಡಿಮೆ ಆಗ್ತಿತ್ತು, ನನಗೆ MSc ಸೀಟ್ ಸಿಗ್ತಿರಲಿಲ್ಲ, ನಾನು MSc ಓದ್ತಿರಲಿಲ್ಲ, ಲೆಕ್ಚರ್ ಆಗ್ತಿರಲಿಲ್ಲ. ಅದಕ್ಕೆ ಜೀವನದಲ್ಲಿ ಕೆಲವೊಂದು ಟೈಮು ನಮ್ಮ ಪ್ರಯತ್ನ ಜೊತೆಗೆ ಅದೃಷ್ಟವನ್ನು ಇರಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ಅದೃಷ್ಟ ಇರಬೇಕು, ಪ್ರಯತ್ನ ಇರಬೇಕು. ಪ್ರಯತ್ನ ಎಲ್ಲ ಚೆನ್ನಾಗೇ ಮಾಡಿದ್ದೆ, ಹುಡುಗ ಬುದ್ಧಿ ಪ್ಲಕ್ಕಿ ಹಾಕಿ ಹಾಳು ಮಾಡಿಬಿಟ್ಟಿದೆ, ಅರ್ಥಾಯ್ತು ಹೇಳ್ತಿರೋದು. ಅದಕ್ಕೆ
ಇದು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಕ್ಕೆ ಯಾವಾಗಲೂ ಪ್ರತಿ ಕ್ಲಾಸಲ್ಲೂ ಪ್ರತಿ ವರ್ಷ ಇದನ್ನ ಹೇಳ್ತೀನಿ, ಹಂಗೆ ನಿಮಗೂ ಇವತ್ತು ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಒಂದು ಅನುಭವ ಅಷ್ಟೇ. ಓಕೆನಾ. ನೆಕ್ಸ್ಟ್ ಪಾಯಿಂಟರ್ ಗೆಲ್ವಾಮೀಟರ್ ಅಂತ ಬರುತ್ತೆ. ಪಾಯಿಂಟರ್ ಗೆಲ್ವಾಮೀಟರ್ ಇದಿಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಡಿವೈಸ್ ಅನ್ನ ದಿನಾ ಲ್ಯಾಬ್ ಅಲ್ಲಿ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೇನ್ ಮಾಡಿದೀವಿ, ಒಂದು ಪೋರ್ಟೇಬಲ್ ಆಗಿರ್ತಕ್ಕಂಥ ಸೇಮ್ ಪ್ರಿನ್ಸಿಪಲ್ಸ್ ಎಲ್ಲ ಸೇಮ್ ಒಂದು ಪೋರ್ಟೇಬಲ್ ಆಗಿರ್ತಕ್ಕಂಥ ಒಂದು ಡಿವೈಸ್ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ನಮ್ಮ ಲ್ಯಾಬ್ ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ದ ಮೇನ್ ರಿಸಲ್ಟ್ಸ್ ಆಫ್ ಮೂವಿಂಗ್ ಕಾಯಿಲ್ ಗೆಲ್ವಾಮೀಟರ್ ಇಸ್ ನಾಟ್ ಎ ಪೋರ್ಟೇಬಲ್ ಅಲ್ವೇ ಅಲ್ಲ ಅದು ಮೂವಿಂಗ್ ಕಾಯಿಲ್ ಗೆಲ್ವಾಮೀಟರ್. ಅದಕ್ಕೆ ಏನ್ ಮಾಡಿದ್ವಿ, a pointer galvanometer is there, that is not a portable. A pointer galvanometer is modified form of a moving coil galvanometer. ಅದಕ್ಕೆ ಈ ತರ ಪಾಯಿಂಟೆಡ್ ಗೆಲ್ವಾಮೀಟರ್ಸ್ ಅನ್ನ ಮಾಡ್ಕೊಂಡಿದ್ದೀವಿ. ಇದರ ಪಾಯಿಂಟೆಡ್ ಗೆಲ್ವಾಮೀಟರ್ಸ್ ಮಾಡ್ಕೊಂಡಿದ್ದೀವಿ. ಸೇಮ್ ಪ್ರಿನ್ಸಿಪಲ್ಸ್. ಆ ಕಾಯಿಲ್ ತಿರುಗುತ್ತೆ ಅಂತ ಹೇಳಿದ್ರೆ ಆ ತಿರುಗೋ ಕಾಯಿಲ್ಗೆ ಏನ್ ಮಾಡ್ತೀವಿ, ಒಂದು ನೀಡ್ಲ್ ಹಾಕೊಂಡಿದ್ದೀವಿ, ಪಕ್ಕದಲ್ಲಿ ಒಂದು ಸ್ಕೇಲ್ ಹಾಕೊಂಡಿದ್ದೀವಿ. ಈ ಕಾಯಿಲ್ ತಿರುಗಿದ ತಕ್ಷಣ ಈ ನೀಡ್ಲ್ ಏನಾಗುತ್ತೆ, ಹಿಂಗೆ ತಿರುಗುತ್ತೆ, ಅದಾದ್ಮೇಲೆ ರೀಡಿಂಗ್ ಗೊತ್ತಾಗುತ್ತೆ. ಲ್ಯಾಬಲ್ ಯೂಸ್ ಮಾಡ್ತೀವಿ, ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಆಯ್ತಾ. ಇಟ್ ಈಸ್ ಕಾಂಪ್ಯಾಕ್ಟ್ ಅಂಡ್ ಪೋರ್ಟಬಲ್. ದಿಸ್ ಇನ್ಸ್ಟ್ರೂಮೆಂಟ್ can only be used to detect the presence of current and its direction in a current. It cannot indicate whether the current is large or small, but not given its value. Yes. ಈ ಪಾಯಿಂಟರ್ ಗೆಲ್ವಾಮೀಟರ್ ಏನ್ ಮಾಡುತ್ತೆ ಅಂದ್ರೆ ಜಸ್ಟ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್. ಮತ್ತೆ ಕರೆಂಟ್ ಜಾಸ್ತಿ ಇದೆಯೋ ಕಡಿಮೆ ಇದೆ ಅಂತ ಹೇಳುತ್ತೆ, ಆದ್ರೆ ಎಷ್ಟಿದೆ ಏನು ಹೇಳಕ್ಕಾಗಲ್ಲ ಯಾವ್ದ್ರಲ್ಲಿ, ಈ ಪಾಯಿಂಟರ್ ಗೆಲ್ವಾಮೀಟರ್. ಅದಕ್ಕೆ ನಾವೇನ್ ಹೇಳಿದ್ರೆ ಗೆಲ್ವಾಮೀಟರ್ ಇಸ್ ಅ ಡಿವೈಸ್ ಇಟ್ ಯೂಸ್ ಟು ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್ ಅಷ್ಟೇ ಮಾತ್ರ ಹೇಳ್ತೀವಿ. ಕರೆಂಟ್ ಮೆಜರ್ ಮಾಡಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ. ಸುಮ್ಮನೆ ಕರೆಂಟ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಿದೆ, ಜಾಸ್ತಿ ಹೋಗ್ತಿದೆಯೋ ಕಡಿಮೆ ಹೋಗ್ತಿದೆಯೋ ಅಷ್ಟು ಮಾತ್ರ ನಿರ್ದೇಶನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಗೆಲ್ವಾಮೀಟರ್ನ ಅಮ್ಮೀಟರ್ ಆಗಿ ಮತ್ತೆ ವೋಲ್ಟ್ ಮೀಟರ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕನ್ವರ್ಷನ್ ಮಾಡ್ತೀವಿ. ಅಲ್ಲ ಬೇರೆ ಮೆಥಡ್ಸ್ ಇದಾವೆ, ಅವ್ರು ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಇದೇ ಗೆಲ್ವಾಮೀಟರ್ನ ನಾವು ಅಮ್ಮೀಟರ್ ಆಗಿ, ಅಮ್ಮೀಟರ್ ಮೀನ್ಸ್ ಇಟ್ ಮೆಜರ್ಸ್ ದಿ ಕರೆಂಟ್, ವೋಲ್ಟ್ ಮೀಟರ್ ಮೀನ್ಸ್ ಇಟ್ ಮೆಜರ್ಸ್ ದಿ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಇನ್ ದ ಸರ್ಕ್ಯೂಟ್. ಮೆಜರ್ ಮಾಡೋ ಹಾಗೆ ಇದನ್ನು ನಾವು ಕನ್ವರ್ಷನ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತು ಹೇಳ್ತಿರೋದು. ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕನ್ವರ್ಷನ್ ಆಫ್ ಗೆಲ್ವಾಮೀಟರ್ ಇಂಟು ಅಮ್ಮೀಟರ್ ಅಂಡ್ ಕನ್ವರ್ಷನ್ ಆಫ್ ಗೆಲ್ವಾಮೀಟರ್ ಇಂಟು ವೋಲ್ಟ್ ಮೀಟರ್. ಅಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.